ನಮಸ್ಕಾರ ವೀಕ್ಷಕರೇ, ಎಸಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಈಗಾಗಲೇ ತುಂಬಾ ಜನ PUC ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್ ಕೂಡ ಬಂದಿದೆ. ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕಂತ ಕಾತುರದಿಂದ ಕಾಯ್ತಿದ್ದೀರಾ. ಆದರೆ ತುಂಬಾ ಜನಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗೆ ಎಲ್ಲಿ ಸೇರ್ಕೋಬೇಕು, ಯಾವ ಕಾಲೇಜ್ ಬೆಸ್ಟ್, ಯಾವೆಲ್ಲ ಕೋರ್ಸ್ ಇರುತ್ತೆ, ಹೀಗೆ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು. ಸೊ ನಿಮ್ಮೆಲ್ಲದಕ್ಕೂ ಬೆಸ್ಟ್ ಉತ್ತರ ಎಸಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಹಾಗಾದ್ರೆ ಈ ಎಸಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲಿದೆ, ಏನೆಲ್ಲ ಸೌಲಭ್ಯ ಇದೆ, ಯಾವ ರೀತಿಯಾಗಿ ಜಾಯ್ನಿಂಗ್ ಪ್ರೋಸೆಸ್ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಎಸಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಪ್ರಿನ್ಸಿಪಲ್ ಆಗಿರುವಂತಹ ಆನಂದ್ ತೀರ್ಥ ಬಿ ಗುಡಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಸ್ ಸರ್, ನಾನು ಈಗಾಗಲೇ ಹೇಳಿದಂತೆ ತುಂಬಾ ಜನ ಈಗಾಗಲೇ ಇಂಜಿನಿಯರಿಂಗ್ ಸೇರ್ಕೊಳ್ಬೇಕಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಕರ್ನಾಟಕದಾದ್ಯಂತ 200+ ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಸೊ ಈ ಕಾಲೇಜ್ಗಳಿಗಿಂತ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಯಾವ ರೀತಿಯಾಗಿ ಬೆಸ್ಟ್ ಅಂತ ತಿಳಿಸ್ಕೊಡ್ಬೋದಾ ಸರ್? 1992ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಮೂಕಾಂಬಿಕಾಯಿ ಚಾರಿಟಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ AC ಷಣ್ಮುಗಂ ಹಾಗೂ ಚೇರ್ಪರ್ಸನ್ರಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಲಕ್ಷ್ಮಿ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ACS ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ 2009 ಮತ್ತು 10ನೇ ಶೈಕ್ಷಣಿಕ ವರ್ಷದ ಸಾಲಿನಲ್ಲಿ ನಮ್ಮ ಈ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಾರಂಭಿಸಲಾಯಿತು. ಪ್ರಾರಂಭದಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜನ್ನು ಕೆಲವೇ ವಿಭಾಗಗಳು ಅಂತಂದರೆ 4 ಇಂಜಿನಿಯರಿಂಗ್ ವಿಭಾಗಗಳಿಂದ ಪ್ರಾರಂಭಿಸಲ್ಪಟ್ಟು ಇವತ್ತಿನ ಒಂದು ವಿದ್ಯಮಾನದಲ್ಲಿ 10ಕ್ಕೂ ಹೆಚ್ಚಿನ ಇಂಜಿನಿಯರಿಂಗ್ ವಿಭಾಗಗಳನ್ನು ನಮ್ಮ ಈ ಕಾಲೇಜು ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಸೊ ಬೇರೆ ಕಾಲೇಜ್ಗಳಿಗಿಂತ ಈ ಕಾಲೇಜ್ ಯಾವ ರೀತಿಯಾಗಿ ಬೆಸ್ಟ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ ಸರ್ ವೀಕ್ಷಕರಿಗೆ? ನಮ್ಮ ಕಾಲೇಜಿನ ವಿಶೇಷತೆಗಳನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಹೊಂದಿದ್ದೇವೆ. ಮತ್ತು ಇಲ್ಲಿ ಬೋಧನಾ ಕೊಠಡಿಗಳು ಅಂತ ವಿಚಾರ ಬಂದಾಗ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಬೋಧನಾ ಕೊಠಡಿಗಳಿದೆ. ಮತ್ತು ಇವತ್ತಿನ ಈ ಬೋಧನಾ ಕಾರ್ಯಕ್ರಮಕ್ಕೆ ನಮಗೆ ಬೇಕಾಗ್ತಕ್ಕಂಥ ಎಲ್ಲ ವಿಧಾನಗಳಲ್ಲಿ ಒಂದು ಶೈಕ್ಷಣಿಕ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಇಲ್ಲಿದೆ. ಉದಾಹರಣೆಗೆ ನಮಗೆ ಇವತ್ತಿನ LCD ಪ್ರೊಜೆಕ್ಟ್ಗಳ ಅವಶ್ಯಕತೆ ಇದೆ ಉತ್ತಮ ತರಬೇತಿಗೆ. ಹಾಗೂ ವಿಡಿಯೋಗಳನ್ನು ಕೆಲವು ಸಂದರ್ಭಗಳಲ್ಲಿ ನಾವು ತೋರಿಸಿ ವಿದ್ಯಾರ್ಥಿಗಳಿಗೆ ಸಮಗ್ರವಾದ ವಿಶ್ಲೇಷಣೆಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು, ಒಂದು ಆಂಪ್ಲಿಫೈಯರ್ ಆಗಿರ್ಬೋದು, ಒಂದು ವಿಡಿಯೋ ಪ್ಲೇ ಮಾಡಲಿಕ್ಕೆ ಸೌಲಭ್ಯ ಆಗಿರ್ಬೋದು, ಎಲ್ಲವೂ ಕೂಡ ಇದೆ. ಹಾಗೂ ಕೆಲವು ಕೊಠಡಿಗಳಲ್ಲಿ ನಮಗೆ ಟಚ್ ಸ್ಕ್ರೀನಿನ ಒಂದು ಸುವ್ಯವಸ್ಥೆ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ತಮ್ಮನ್ನು ಉತ್ತಮ ರೀತಿಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಉತ್ತಮ ವಿಚಾರಗಳು ಇಲ್ಲಿದೆ. ಮತ್ತು ಇನ್ನೊಂದು ವಿಶೇಷ ಏನು ನಮ್ಮ ಕಾಲೇಜಿನ ಬಗ್ಗೆ ಹೇಳೋದಾದರೆ, ಇದು ಮೈಸೂರು ರೋಡಿನ ಒಂದು ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಅಂತ ಏನು ಒಂದು ನಾವು ಹೇಳ್ತೀವಿ, ಅದರ ಪಕ್ಕದಲ್ಲಿಯೇ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜಿನ ಹಿಂಭಾಗದಲ್ಲಿ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆ ಇರೋದರಿಂದ ತಾವು ವಿದ್ಯಾರ್ಥಿಗಳು BMTC ಬಸ್ಸಿನಲ್ಲೂ ಕೂಡ ಬಂದು ನಮ್ಮ ಏನೋ ಮೆಡಿಕಲ್ ಕಾಲೇಜಿನ ಎದುರು ಭಾಗದಲ್ಲಿ ಬಸ್ಸಿನಿಂದ ಇಳಿದು ಕೆಲವೇ ನಿಮಿಷಗಳ ನಡಿಗೆಯಲ್ಲಿ ನಮ್ಮ ಕಾಲೇಜನ್ನು ತಲುಪಬಹುದು. ಹಾಗಾಗಿ ನಮಗೆ ಏನೋ ಒಂದು ಮುಖ್ಯವಾದ ರಸ್ತೆಗೆ ಹತ್ತಿರದಲ್ಲಿದೆ ಮತ್ತು ಹಿಂಭಾಗದಲ್ಲಿ ಇರೋದರಿಂದ ಯಾವುದೇ ರೀತಿಯ ಒಂದು ಈ ಜನಜಂಗುಳಿಯಿಂದ ದೂರವಾಗಿರೋದ್ರಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ತಮ್ಮನ್ನು ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಉತ್ತಮವಾದ ವಾತಾವರಣ ಅಲ್ಲಿ ಇದೆ. ಮತ್ತು ಅತ್ಯಂತ ಉತ್ತಮವಾಗಿರತಕ್ಕಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥ ಏನು ಬೋಧಕ ಸಿಬ್ಬಂದಿ ನಮ್ಮಲ್ಲಿ ಇರೋದರಿಂದ ಮತ್ತು ಉಳಿದ ಸಿಬ್ಬಂದಿ ವರ್ಗದವರು, ಬೋಧಕ ಸಿಬ್ಬಂದಿ ವರ್ಗದವರು ತಮ್ಮನ್ನು ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಗ್ರವಾದ ಉತ್ತಮ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ನಮ್ಮ ಕಾಲೇಜಿನ ಕೆಲವು ವಿಚಾರಗಳನ್ನು ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ವಸತಿ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ತುಂಬ ದೂರದ ಸ್ಥಳಗಳಿಂದ ಅವರು ಪೇಯಿಂಗ್ ಗೆಸ್ಟ್ ಅಂತ ಹೇಳ್ತಾರೆ, ಅಲ್ಲಿರ್ಬೋದು, ಅಥವಾ ಕಮ್ಯುನಿಟಿ ಹಾಸ್ಟೆಲ್ಗಳಲ್ಲಿ ಇದ್ದು ತುಂಬ ದೂರದಿಂದ ಬಂದು ದಿನನಿತ್ಯ ಈ ಒಂದು ಪ್ರಯಾಣ ಮಾಡಿಕೊಂಡು ಕಾಲೇಜಿಗೆ ಬಂದು ಹೋಗೋದ್ರಲ್ಲೇ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇರ್ತದೆ.
ಹಾಗಾಗಿ ಅದನ್ನು ನಾವು ದೂರ ಮಾಡಲಿಕ್ಕೋಸ್ಕರ ನಮ್ಮ ಕಾಲೇಜಿನ ಒಳಗಡೆ ನಾವು ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಸುವ್ಯವಸ್ಥಿತವಾಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಮತ್ತು ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನಗಳಿದೆ. ಈಗ ಉದಾಹರಣೆಗೆ ಫುಟ್ಬಾಲ್ ಆಗಿರ್ಬೋದು, ಒಂದು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಮತ್ತು ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತು ಖೋ ಖೋ ಆಗಿರ್ಬೋದು, ಹೀಗೆ ಎಲ್ಲ ವಿಧದ ಒಂದು ಕ್ರಿಕೆಟ್ ಆಗಿರ್ಬೋದು, ಹೀಗೆ ಎಲ್ಲ ವಿಧದ ಕ್ರೀಡೆಗಳನ್ನು ಆಡಲಿಕ್ಕೆ ಹೊರಾಂಗಣ ಕ್ರೀಡಾಂಗಣಗಳಿದೆ. ಮತ್ತು ಸೆಟಲ್ ಬ್ಯಾಡ್ಮಿಂಟನ್ನು, ಚೆಸ್ಸು, ಕೇರಮ್ ಈ ಥರದ ಎಲ್ಲ ಒಂದು ಒಳಾಂಗಣ ಕ್ರೀಡೆಗಳನ್ನು ನಾವು ಮಾಡಲಿಕ್ಕೆ ಆಸ್ಪದ ಕೂಡ ನಮ್ಮಲ್ಲಿ ಸಾಕಷ್ಟಿದೆ. ಹಾಗೆ ಮತ್ತು 1000 ವಿದ್ಯಾರ್ಥಿಗಳನ್ನು ನಾವು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ 6ನೇ ಫ್ಲೋರಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಆಡಿಟೋರಿಯಂ ವ್ಯವಸ್ಥೆ ಕೂಡ ಇದೆ. ಮತ್ತು ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥ ಸೆಮಿನಾರ್ ಹಾಲ್ಗಳನ್ನು ಕೂಡ ನಾವು ನೋಡ್ಬೋದು. 100ರಿಂದ 120 ವಿದ್ಯಾರ್ಥಿಗಳನ್ನು ಏಕಕಾಲದಲ್ಲಿ ಕೂಡಿಸಿ ನಾವು ಬೋಧನಾ ಕ್ರಮವನ್ನು ಕೂಡ ಉತ್ತಮ ರೀತಿಯಲ್ಲಿ ಜರುಗಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಅತ್ಯಂತ ಉತ್ತಮ ವ್ಯವಸ್ಥೆ ಇದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಕಾಲೇಜಿನ 5 ಬ್ರ್ಯಾಂಚ್ಗಳು ಅಂದರೆ ಇಂಜಿನಿಯರಿಂಗ್ ವಿಭಾಗಗಳು NBA ಅಕ್ರಿಡೇಷನ್ ಸರ್ಟಿಫಿಕೇಟನ್ನು ಹೊಂದಿದೆ. ಮತ್ತು ನಮ್ಮ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ 2ನೇ ಸೈಕಲಿನ ನ್ಯಾಕ್ನಲ್ಲಿ A ಗ್ರೇಡನ್ನು ಹೊಂದಿದ್ದು ಅದು 3.12 CGPಯನ್ನು ಗಳಿಸಿದೆ. ಹೀಗೆ ಅನೇಕ ರೀತಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಸುವ್ಯವಸ್ಥಿತವಾದ ಒಂದು ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿರೋದ್ರಿಂದ ವಿದ್ಯಾರ್ಜನೆಗೆ ಇಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ. ನಮ್ಮಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫೆಸಿಲಿಟಿಗಳು ಇರೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚಿಗೆ ನಮ್ಮ ಕಾಲೇಜಿನ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಸರ್, ಕಾಲೇಜ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಸರ್, ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕೋರ್ಸ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅನ್ನೋ ಗೊಂದಲ ಕೂಡ ಇರುತ್ತೆ. ಸೊ ನಿಮ್ಮ ACS ಕಾಲೇಜ್ನಲ್ಲಿ ಯಾವೆಲ್ಲ ಕೋರ್ಸ್ ಇದೆ, ಇಂಜಿನಿಯರಿಂಗಲ್ಲಿ ಯಾವ ಕೋರ್ಸ್ ಮಾಡಿಕೊಂಡ್ರೆ ಬೆಟರ್ ಅಂತ ತಿಳಿಸ್ಕೊಡ್ಬೋದು ಸರ್? ಈಗ 2 ಥರದ ಕೋರ್ಸ್ಗಳಿದೆ. ಒಂದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕೋರ್ಸ್ಗಳು ಮತ್ತು ಏಕಮಾತ್ರ ಅಂದರೆ ತುಂಬ ಯುನಿಕ್ ಆಗಿರ್ತಕ್ಕಂಥ ಕೋರ್ಸ್ಗಳು ಅಂತ 2 ನಾನು ವಿಭಾಗಗಳಲ್ಲಿ ವಿಂಗಡಿಸೋದಾದರೆ, ನಮ್ಮಲ್ಲಿ ಅಂಥ ಯುನಿಕ್ ಕೋರ್ಸ್ಗಳು ಅಂತ ಹೇಳಿದ್ರೆ ಒಂದು ಏರೋನಾಟಿಕಲ್ ಇಂಜಿನಿಯರಿಂಗ್ ವಿಭಾಗ ಇದೆ, ಮತ್ತು BE ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಮತ್ತು BE ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆ. ಇವತ್ತಿನ ವಿದ್ಯಮಾನದಲ್ಲಿ ನಾವು ಹೇಳೋದಾದರೆ ನಮ್ಮ ಈ ವೈಮಾನಿಕ ಅಂತ ಬಂದಾಗ ನಾವು ಜನಗಳು ಓಡಾಡಲಿಕ್ಕಾಗಿರ್ಬೋದು ಅಥವಾ ಯುದ್ಧ ಸಾಮಗ್ರಿಗಳನ್ನು ಒಂದೆಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡು ಹೋಗ್ಲಿಕ್ಕಾಗಿರ್ಬೋದು, ಈ ವೈಮಾನಿಕ ಒಂದು ವೈಮಾನಿಕ ಒಂದು ವಿಭಾಗದಲ್ಲಿ ಏನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಆ ಡೆವಲಪ್ಮೆಂಟ್ಗಳಿಗೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಡಿಸೈನ್ ಮಾಡೋದಾಗಿರ್ಬೋದು, ಒಂದು ಏರ್ಕ್ರಾಫ್ಟನ್ನು ಡಿಸೈನ್ ಮಾಡೋದಾಗಿರ್ಬೋದು, ಅದನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಅದರ ಬಿಡಿ ಭಾಗಗಳನ್ನು ನಾವು ಸುವ್ಯವಸ್ಥಿತವಾಗಿ ಫ್ಯಾಬ್ರಿಕೇಷನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ನಾವು ಹೇಳಿಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲವಂಥ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಏರೋನಾಟಿಕಲ್ ವಿಭಾಗ ಇದೆ. ಮತ್ತು ಈಗ ಬಾಹ್ಯಾಕಾಶ ಅಂತ ಬಂದಾಗ ಭಾರತ ಸರ್ಕಾರ ವೈಮಾನಿಕ ಮತ್ತು ಬಾಹ್ಯಾಕಾಶ ವಿಚಾರದಲ್ಲಿ ತಗೊಂಡ್ರೆ ಹೆಚ್ಚಿನ ಒಂದು ಹಣವನ್ನು ವ್ಯಯ ಮಾಡ್ತಾ ಇದೆ. ಅಲ್ಲಿ ಅನೇಕ ಉದ್ಯೋಗ ಅವಕಾಶಗಳು ಕೂಡ ಇದೆ ಮತ್ತು ಪರಿಣಿತಿಯನ್ನು ಹೊಂದಿರತಕ್ಕಂಥ ಇಂಜಿನಿಯರ್ಗಳಿಗೆ ಸಾಕಷ್ಟು ಅವಕಾಶಗಳನ್ನು ಆ ಸ್ಥಳಗಳು ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗ ಕೂಡ ನಮ್ಮ ಕಾಲೇಜಿನಲ್ಲಿ ಇರೋದರಿಂದ ಕೆಲವು ಕಾಲೇಜಿನಲ್ಲಿ ಅತ್ಯಂತ ವೃತ್ತಿಪರವಾಗಿ ಹೇಳಿಕೊಡ್ತಕ್ಕಂಥ ವಿಧಾನವನ್ನು ನಾವು ಏರೋನಾಟಿಕಲಲ್ಲಿ ಮತ್ತು ಏರೋಸ್ಪೇಸ್ ವಿಭಾಗದಲ್ಲಿ ಮಾಡ್ತಾ ಬಂದಿರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಕಡೆಗೆ ಆ 2 ಕೋರ್ಸ್ಗಳಿಗೆ ತುಂಬ ಬರ್ತಾ ಇದ್ದಾರೆ. ಮತ್ತು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಹೇಳೋದಾದರೆ ಇದು 3 ವಿಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರ್ಯಾಂಚು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ ಅವರು ಫಂಡಮೆಂಟಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಕೂಡ ತಿಳ್ಕೊಂಡಿರ್ತಾರೆ ಮತ್ತು ಹ್ಯೂಮನ್ ಅನಾಟಮಿಯನ್ನು ಕೂಡ ಅಭ್ಯಸಿಸ್ತಾರೆ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಏನು ಮಾನವ ದೇಹದಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು, ಒಂದು ಟೆಂಪರೇಚರ್ ವೇರಿಯೇಷನ್ ಆಗಿರ್ಬೋದು, ಮತ್ತೊಂದು ಸ್ಥಳದಲ್ಲಿದ್ದಂಥ ವೈದ್ಯರಿಗೆ ನಾವು ಅವನ್ನೆಲ್ಲ ಒಬ್ಬ ಪೇಷಂಟನ ಸ್ಥಿತಿಗತಿಗಳನ್ನು, ದೇಹದ ಸ್ಥಿತಿಗತಿಗಳನ್ನು ನಾವು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಇವಕ್ಕೆಲ್ಲದಕ್ಕೂ ಕೂಡ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ವಿಭಾಗದ ಕೆಲವು ಅತ್ಯಂತ ಉಪಯುಕ್ತಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಇದರಲ್ಲಿ ಹೇಳಿಕೊಡ್ತಾ ಇರೋದ್ರಿಂದ, ಮತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ವೈದ್ಯಕ ಶಿಕ್ಷಣ ಅಥವಾ ವೈದ್ಯಕೀಯ ಒಂದು ರಂಗ ಏನಿದೆ ಅಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ಇಲ್ಲದೆ ಹೋದರೆ
ಆ ವೈದ್ಯಕೀಯ ಡಯಾಗ್ನೋಸಿಸ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಸ್ಪೀಡಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಉಪಕರಣಗಳನ್ನು ಒಂದು ಡಿಸೈನ್ ಮಾಡೋದಾಗಿರ್ಬೋದು, ಅವುಗಳನ್ನು ನಾವು ಮೇಂಟೈನ್ ಮಾಡೋದಾಗಿರ್ಬೋದು, ರಿಪೇರ್ ಸರ್ವಿಸಸ್ ಆಗಿರ್ಬೋದು, ಅದರಲ್ಲಿ ಹೆಚ್ಚಿನ ಪರಿಣಿತಿಯನ್ನು ನಾವು ಯಂಗ್ ಡಾಕ್ಟರ್ಸ್ ಈಗಷ್ಟೇ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಗೆ ಒಂದು ಶೈಕ್ಷಣಿಕ ಇದನ್ನು ಮುಗಿಸ್ಕೊಂಡು ಒಂದು ಪ್ರಾಕ್ಟೀಸನ್ನು ಶುರು ಮಾಡಿದಾಗ ಕೆಲವು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳನ್ನು ಹೇಗೆ ಬಳಕೆ ಮಾಡಬೇಕು, ಅದನ್ನು ಉತ್ತಮ ರೀತಿಯಲ್ಲಿ ಹೇಗೆ ಅದರ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋದ್ರಲ್ಲೂ ಕೂಡ ನಮ್ಮ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೂ ಕೂಡ ಅವರ ವೃತ್ತಿಯಲ್ಲಿ ಸಹಕರಿಸೋದರಿಂದ ನಮ್ಮ ಈ ಒಂದು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೂಡ ಹೊರಗಡೆ ಜಗತ್ತಿನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಇದು ಕೂಡ ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಕೋರ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇನ್ನು ಉಳಿದಂತೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕೋರ್ಸುಗಳು. ಯಾಕೆ ಜನಪ್ರಿಯ ಅಂತ ಹೇಳ್ತೀನಿ ಅಂದರೆ, ವಿದ್ಯಾರ್ಥಿಗಳ ಇವತ್ತಿನ ಆಶೋತ್ತರಗಳು ನಾನು ಒಳ್ಳೆಯ ಸಂಪಾದನೆ ಮಾಡಬೇಕು, ಒಂದು ಉತ್ತಮ ಮಟ್ಟಕ್ಕೆ ಬೆಳೆಯಬೇಕು ಅಂತ ಅವರು ಅಂದ್ಕೊಂಡಾಗ ನಮಗೆ ಕಾಣ್ತಕ್ಕಂಥದ್ದೇನು ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ ಅಂತ. ಹೀಗಾಗಿ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚು ಕೂಡ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IoT ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ ಕೂಡ ಇದೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತಕ್ಕಂಥ ಒಂದು ಹೊಸ ಇಂಜಿನಿಯರಿಂಗ್ ಬ್ರಾಂಚನ್ನು ಕೂಡ ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನಲ್ಲಿ BCA ಮತ್ತು BBA ಕೋರ್ಸ್ಗಳು ಇದೆ. ಅವು ಕೂಡ VTUದಿಂದ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಕೋರ್ಸ್ಗಳಾಗಿರುತ್ತೆ. ಇನ್ನು VTUನಲ್ಲಿ ಮಾನ್ಯತೆ ಪಡೆದಿರತಕ್ಕಂಥ MCA ಮತ್ತು MBA ಕೋರ್ಸ್ಗಳನ್ನು ಕೂಡ, ಸ್ನಾತಕೋತ್ತರ ಕೋರ್ಸ್ಗಳನ್ನು ಕೂಡ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಅದರ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ನಾವು ಹೇಳೋದಾದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗವೂ ಕೂಡ ನಮ್ಮ ಕಾಲೇಜಿನಲ್ಲಿ ಇದೆ. ಮತ್ತು ಈ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕೋರ್ಸ್ಗಳಾಗಿರ್ತಕ್ಕಂಥ ಸಿವಿಲ್ ಇಂಜಿನಿಯರಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕೂಡ ನಾವು ನಮ್ಮ ಕಾಲೇಜಿನಲ್ಲಿ ನೋಡ್ಬೋದಾಗಿದೆ. ಮತ್ತು ಸಿವಿಲ್ ವಿಚಾರದಲ್ಲಿ ಹೇಳೋದಾದರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಗೆ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗೆ ಅಲ್ಲದೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಅಫಿಲಿಯೇಷನನ್ನು ಪಡೆದಿರ್ತಕ್ಕಂಥ ರಿಸರ್ಚ್ ಸೆಂಟರ್ಗಳು ಎಲ್ಲ ವಿಭಾಗದಲ್ಲೂ ಇದೆ. ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿಯೂ ಕೂಡ ನಾವು ರಿಸರ್ಚ್ ಸೆಂಟರ್ಗಳನ್ನು ಹೊಂದಿರೋದ್ರಿಂದ ಬರೀ ಪದವಿ ಮಾತ್ರವಲ್ಲದೆ ಸ್ನಾತಕೋತ್ತರ ಹಾಗೂ ಮುಂದಿನ ಅವರ ಡಾಕ್ಟರೇಟ್ ಪದವಿಯನ್ನು ಕೂಡ ಹೊಂದಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅವಕಾಶಗಳನ್ನು ನಮ್ಮ ಸಂಸ್ಥೆ ಮಾಡಿಕೊಟ್ಟಿರೋದ್ರಿಂದ ತಾವೇನು ಹೇಳಿದ್ರಿ, ಅನೇಕ ಕಾಲೇಜುಗಳು ನಮ್ಮ ಕರ್ನಾಟಕದಾದ್ಯಂತ ಅಥವಾ ನಮ್ಮ ದೇಶದಾದ್ಯಂತ ಇರಬಹುದು, ಹೆಚ್ಚಿನ ಎತ್ತರಗಳನ್ನು ನಮ್ಮ ಕಾಲೇಜು ಹೊಂದಿರೋದ್ರಿಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಭ್ಯಸಿಸ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಸರ್, ಈಗಾಗಲೇ ACS ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮಾಡಬೇಕನ್ನೋ ಕನಸಿರುತ್ತೆ, ಬಟ್ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋದಿಲ್ಲ, ಆದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿರ್ತಾರೆ. ಸೊ ಅಂಥವ್ರಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಏನಾದರೂ ಇರುತ್ತಾ ನಿಮ್ಮ ಕಾಲೇಜಿನಲ್ಲಿ? ಹೇಗೆ ಸರ್? ಸರ್ಕಾರ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇಂಜಿನಿಯರಿಂಗ್ ಪದವಿಯನ್ನು ಮಾಡಲಿಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಬಂದಿದೆ. ಅದಲ್ಲದೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಚೇರ್ಮನ್ ಸರ್ ವತಿಯಿಂದ ಚೇರ್ಮನ್ಸ್ ಸ್ಕಾಲರ್ಶಿಪ್ ಒಂದು ಪದ್ಧತಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದೇ ಅಲ್ಲದೆ ತಾವು ಹೇಳಿದ್ರಿ, ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಶಿಕ್ಷಣದಲ್ಲಿ ಅವರು ಅತ್ಯುತ್ತಮ ಪರಿಣಿತಿಯನ್ನು ಸಾಧಿಸಿದ್ದಾರೆ ಅಂತ ನಾವು ವಿದ್ಯಾರ್ಥಿಗಳನ್ನು ಗುರುತಿಸಿದಾಗ ಅಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಕ್ಯಾಶ್ ಅವಾರ್ಡನ್ನು ಕೊಟ್ಟು ಅವರನ್ನು ಬೆನ್ನು ತಟ್ಟಿ ನಾವು ಮುಂದಕ್ಕೆ ಅವರನ್ನು ಪ್ರೋತ್ಸಾಹಿಸಿ ತಗೊಂಡು ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಅಷ್ಟೇ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಆಗಿರ್ಬೋದು ಮತ್ತು ಒಂದು ಲ್ಯಾಪ್ಟಾಪನ್ನು ಕೊಂಡ್ಕೊಳ್ಳುವಂಥ ಒಂದು ಪ್ರಮೇಯ ಇರಬಹುದು, ಇದೆಲ್ಲವೂ ಇದ್ದಾಗ ನಾವು ನಮ್ಮ ಲೈಬ್ರರಿ ಗ್ರಂಥಾಲಯ ಕೂಡ ಉತ್ತಮವಾಗಿರೋದ್ರಿಂದ ನಾವು ಹೆಚ್ಚಿನ ಪುಸ್ತಕಗಳನ್ನು ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಕೊಟ್ಟು ಮತ್ತು ಕಂಪ್ಯೂಟರ್ ಸೌಲಭ್ಯಗಳನ್ನು ಕೂಡ ಅವರಿಗೆ ಕಾಲೇಜಿನ ಅವಧಿಯ ಮೀರಿದ ನಂತರ ಕೂಡ ಮತ್ತು ಕೆಲವು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ನಾವು ಆ ಒಂದು ಲ್ಯಾಪ್ಟಾಪನ್ನು ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಚೇರ್ಮನ್ ಸರ್ ಸ್ಕಾಲರ್ಶಿಪ್ ವತಿಯಿಂದ ನಾವು ಮಾಡಿಕೊಡ್ತಾ ಇರೋದ್ರಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾಲೇಜಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ
ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಕಾಲೇಜಿನ ಲೋಗೋದಲ್ಲಿ ಗ್ಲೋಬಲ್ ನಾಲೆಡ್ಜ್ ಮತ್ತು ಇನೋವೇಟಿವ್ ಟೆಕ್ನಾಲಜಿ ಎಂಬ ಟ್ಯಾಗ್ ಲೈನ್ ಇದೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತ ಬಂದಾಗ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಇವತ್ತು ತಂತ್ರಜ್ಞಾನದಲ್ಲಿ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಮತ್ತು ತಂತ್ರಜ್ಞಾನಗಳಲ್ಲಿ ಹೊಸ ಆವಿಷ್ಕಾರಗಳಾಗ್ತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥದ್ದು ಅತ್ಯಂತ ಸಹಜವಾಗಿರ್ತಕ್ಕಂಥ ಅವರ ಒಂದು ವಿಚಾರ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಇಂಡಸ್ಟ್ರಿಯಲ್ ವಿಸಿಟ್ಗಳಿಗೆ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೆಮಿಸ್ಟರ್ನಲ್ಲಿ ಕನಿಷ್ಠ ಪಕ್ಷ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ. ಮತ್ತು ಈ ಬಯೋಮೆಡಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಸ್ಪೇರ್ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಅಥವಾ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಸಮಗ್ರವಾಗಿ ಈ ಉಪಕರಣವನ್ನು, ಒಂದು ವೈದ್ಯಕೀಯ ಉಪಕರಣವನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂಥ ಕಾರ್ಖಾನೆಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೊರ ರಾಜ್ಯಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆ 3-4 ದಿವಸ ಅಲ್ಲೇ ವಸತಿಯನ್ನೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಆ ಸಮಗ್ರ ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗನ್ನು ಪಡ್ಕೊಂಡು ನಮ್ಮ ಕಾಲೇಜಿಗೆ ಮತ್ತೆ ಬಂದು ಅದನ್ನು ಅವರು ಹೆಚ್ಚಿನ ರೀತಿಯಲ್ಲಿ ಅಭ್ಯಸಿಸುತ್ತರ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಮತ್ತು ಇನೋವೇಷನ್ ಅಂತ ಬಂದಾಗ ನಮ್ಮಲ್ಲಿ ICT ಅಕಾಡೆಮಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಿಂದ ನಾವು ಜನಗಳನ್ನು ಕರೆದು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಏನೆಲ್ಲ ತಂತ್ರಜ್ಞಾನದಲ್ಲಿ ಪರಿಣಿತಿ ಬೇಕು, ಯಾವುದನ್ನು ಸಾಧಿಸ್ಕೋಬೇಕು ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಸೆಮಿನಾರ್ ರೂಪದಲ್ಲಾಗಿರ್ಬೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರ್ಬೋದು ಕೂಡ ಅವನ್ನೆಲ್ಲ ಮಾಡಿಕೊಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಈ ಹೊರಗಡೆ ಪ್ರಪಂಚದಲ್ಲಿ ಒಂದು ಇನ್ವೆನ್ಷನ್, ಮತ್ತೊಂದು ಇನೋವೇಷನ್, ಅಂದರೆ ಈಗಾಗಲೇ ಕೆಲವು ವಿಚಾರಗಳು ನಮಗೆ ಗೊತ್ತಿದೆ, ಅದರಲ್ಲಿ ಹೆಚ್ಚಿನ ವಿಚಾರಗಳನ್ನು ಹುಡುಕಿ ತೆಗೆದು ಇನ್ನೂ ಉತ್ತಮ ರೀತಿಯಲ್ಲಿ ಅವನ್ನು ಅಭಿವೃದ್ಧಿಪಡಿಸಲಿಕ್ಕೆ ವಿದ್ಯಾರ್ಥಿಗಳು ಶ್ರಮವನ್ನು ಪಡ್ತಿದ್ದಾಗ ಅವರೊಂದಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಟ್ಟು ಆ ವಿದ್ಯಾರ್ಥಿಗಳ ಮನೋಇಚ್ಛೆಯನ್ನು ಪೂರೈಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸರ್, ಇನ್ನು ಮುಖ್ಯವಾಗಿ ACS ಕಾಲೇಜ್ನಲ್ಲಿ ಏನೆಲ್ಲ ಕರಿಯರ್ ಆಪರ್ಚುನಿಟೀಸ್ ಇದೆ ಸರ್, ತಿಳಿಸ್ಕೊಡ್ಬೋದಾ? ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ ಬಂದಾಗ ನಮ್ಮಲ್ಲಿ ಫ್ಲೈಟ್ ಸಿಮ್ಯುಲೇಟರ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉಪಕರಣ ಇದೆ. ಆ ಉಪಕರಣವನ್ನು ವಿದ್ಯಾರ್ಥಿಗಳು ಬಳಸಿದಾಗ ಒಂದು ಏರ್ಕ್ರಾಫ್ಟನ್ನು ಅವರು ಹೇಗೆ ಟೇಕ್ ಆಫ್ ಮಾಡ್ಬೋದು, ಅದನ್ನು ಹೇಗೆ ಫ್ಲೈ ಮಾಡ್ಬೋದು ಮತ್ತು ಅದನ್ನು ಲ್ಯಾಂಡಿಂಗ್ ಮಾಡ್ಬೋದು, ಇದೆಲ್ಲ ಒಂದು ತರಬೇತಿಯನ್ನು ಅವರು ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದಲ್ಲದೇ ವಿಶೇಷವಾಗಿ ಈ ವಿಂಡ್ ಟನಲ್ ಅಂತಕ್ಕಂಥ ಒಂದು ತಂತ್ರಜ್ಞಾನ ಏನಿದೆ ಅದನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ನಾವು ಕಾಣಬಹುದು. ಮತ್ತು ಒಂದು ವಿಮಾನವನ್ನು ಒಂದು ಖರೀದಿ ಮಾಡಿ, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಪ್ರಮಾಣೀಕೃತವಾಗಿರ್ತಕ್ಕಂಥ ಒಂದು ವಿಮಾನವನ್ನು ನಾವು ಖರೀದಿ ಮಾಡಿ ಅದರಲ್ಲಿರ್ತಕ್ಕಂಥ ಇಂಜಿನ್ ಅಂತ ಏನು ಹೇಳ್ತೀವಿ ಅದನ್ನು ಹೊರತೆಗೆದು ಅದು ಹೇಗೆ ಕೆಲಸವನ್ನು ಮಾಡುತ್ತೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರು ಅತ್ಯಂತ ನಿಖರವಾಗಿ ಅವುಗಳನ್ನೆಲ್ಲ ತಿಳಿಸ್ಕೊಡ್ತಾ ಇರೋದ್ರಿಂದ ಅಂಥವನ್ನೆಲ್ಲವನ್ನು ಹತ್ತಿರದಲ್ಲಿ ಕಲಿತುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲಸಕ್ಕೆ ಅಂತ ಅವರು ಪ್ರಯತ್ನ ಪಟ್ಟಾಗ ಈ ವಿದ್ಯಾರ್ಥಿಗಳಲ್ಲಿ ಆ ಕಲಿಕೆ ಅವರೇನೋ ಒಂದು ಮನನ ಮಾಡಿಕೊಂಡು ಇದನ್ನು ಮಾಡಿರ್ತಾರೆ, ಅದನ್ನು ಕಂಪನಿಯವರು ಗುರುತಿಸಿ ಅವರಿಗೆ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಮತ್ತು ಬಯೋಮೆಡಿಕಲ್ ಅಂತ ಹೇಳಿದ್ನಲ್ಲ ನಾನು, ಇದರಲ್ಲೂ ಕೂಡ ಹೆಚ್ಚಿನ ತರಬೇತಿಯನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ದೇವೆ. ಒಂದು ವಿಶೇಷ ಏನು ನಮ್ಮ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸಿನ ವಿಚಾರದಲ್ಲಿ ಅಂತ ನಾನು ಹೇಳೋದಾದರೆ, ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಮೆಡಿಕಲ್ ಕಾಲೇಜ್ ಇದೆ ಮತ್ತು ಸಂಶೋಧನಾ ಕೇಂದ್ರವೂ ಕೂಡ ಅಲ್ಲಿದೆ. ಆ ಕೇಂದ್ರದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉಪಕರಣಗಳನ್ನು ವೈದ್ಯಕೀಯ ವಿದ್ಯಾಲಯ ಹೊಂದಿದೆ. ಅಂಥ ಉಪಕರಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಡಾಕ್ಟರ್ಗಳ ಸಹಾಯದಿಂದ ಅವುಗಳನ್ನು ಹೇಗೆ ಉಪಯೋಗಿಸಬೇಕು, ಅದನ್ನು ಹೇಗೆ ಆ ರೀಡಿಂಗ್ಗಳನ್ನು ಪಡ್ಕೊಳ್ಬೇಕು, ಯಾವ ರೀತಿಯ ಒಂದು ವೇವ್ ಫಾರ್ಮ್ಗಳು ಬಂದಾಗ ಅದು ಯಾವ ರೀತಿಯ ಡಯಾಗ್ನೋಸಿಸನ್ನು ಮಾಡಬಹುದು ಅಂತಕ್ಕಂಥ ಎಲ್ಲ ಪರಿಣಿತಿಯನ್ನು ಅವರು ಹೊಂದುತ್ತಾ ಇರೋದ್ರಿಂದ ನಮ್ಮ ಬಯೋಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕಂಪನಿಗಳವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗುತ್ತೆ. ಸರ್, ಈಗಾಗಲೇ ಹಲವಾರು ವರ್ಷಗಳಿಂದ ಈ ಕಾಲೇಜನ್ನು ನಡೆಸ್ಕೊಂಡು ಬರ್ತಿದ್ದೀರಾ, ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಕ್ಯಾಂಪಸ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ವೈವಿಧ್ಯತೆ ಇದೆ ತಿಳಿಸ್ಕೊಡ್ಬೋದು ಸರ್? ಆ ರೀತಿಯ ವೈವಿಧ್ಯತೆಗಳು ಅಂತ ಹೇಳಿದ್ರೆ ಬಹುಶಃ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಏನು ಹೇಳ್ತೀವಿ, ಅಂದರೆ ವಿದ್ಯಾರ್ಥಿಗಳ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಪೂರಕವಾಗಿ ನಿಂತು
ನಾವು ಒಂದು ಕಲಾ ಸಂಘವನ್ನು ನಮ್ಮ ಕಾಲೇಜಿನಲ್ಲಿ ಮಾಡಿಕೊಂಡಿದ್ದೀವಿ. ಅದಕ್ಕೆ ನಾವು ಕಲ್ಚರಲ್ ಅಸೋಸಿಯೇಷನ್ ಅಂತಂದರೆ ಅದರ ಒಂದು ಹೆಸರನ್ನು ಕೂಡ ನಾವು ಕಲಾ ಸಿರಿ ಅಂತಕ್ಕಂಥ ಒಂದು ಕಲ್ಚರಲ್ ಅಸೋಸಿಯೇಷನನ್ನು ನಾವು ಮಾಡಿದ್ದೀವಿ. ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಥಿಯೇಟರ್ ಆರ್ಟ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು ಮತ್ತು ಸಂಗೀತವನ್ನು ಆಗಿರ್ಬೋದು, ಅದನ್ನು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಪಡಿಸಲಿಕ್ಕೆ ಹೇಳಿಕೊಡಲಿಕ್ಕೆ ನಾವು ಹೊರಗಡೆಯಿಂದ ಒಂದು ಶಾಸ್ತ್ರೀಯವಾಗಿ ಸಂಗೀತವನ್ನು ಅಭ್ಯಾಸ ಮಾಡಿರ್ಬೋದಾಗಿರ್ಬೋದು, ನೃತ್ಯವನ್ನು ತಿಳ್ಕೊಂಡಿರೋದಾಗಿರ್ಬೋದು ಮತ್ತು ರಂಗ ಕಾರ್ಮಿಕರು ಅದರಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವರನ್ನು ಆಗಾಗ್ಗೆ ಕರೆಸಿ ಅದರಲ್ಲಿ ವಿದ್ಯಾರ್ಥಿಗಳನ್ನು ಆ ಒಂದು ವರ್ಕ್ಶಾಪ್ಗಳಲ್ಲಿ ಅವ್ರನ್ನ ಇದನ್ನು ಮಾಡಿ ತೊಡಗಿಸಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ವಿಧದಲ್ಲಿ ಕಲ್ಚರಲ್ ಇದರಲ್ಲೂ ಕೂಡ ನಾವು ಅವ್ರನ್ನ ಪರಿಣಿತಿಯನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಈ VTU ಅಂತ ಏನು ನಾವು ಅಫಿಲಿಯೇಷನಲ್ಲಿ ಇದ್ದೀವಿ, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷಕ್ಕೊಂದು ಬಾರಿ VTU ಯೂತ್ ಫೆಸ್ಟ್ ಅಂತ ಮಾಡ್ತಾರೆ. ನಾವು ತಪ್ಪದೇ ನಮ್ಮ ವಿದ್ಯಾರ್ಥಿಗಳನ್ನು ಆ ಒಂದು VTU ಯೂತ್ ಫೆಸ್ಟ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತು ಈ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಮತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳಾಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ NSS ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಶಿಕ್ಷಕರ ವರ್ಗ ಇದೆ. ಅವರು ವಿದ್ಯಾರ್ಥಿಗಳಿಗೆ NSS ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು NCC ಇದೆ. ಈ ರೀತಿ ನಮಗೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಕ್ರೀಡೆ ಅಂತ ಹೇಳೋದಾದರೆ ನಾನು ಹೇಳಿದೆ ಎಲ್ಲ ಸೌಕರ್ಯಗಳು ಕ್ರೀಡಾ ವಿಚಾರದಲ್ಲಿ ನಮ್ಮಲ್ಲಿ ಇದೆ ಅಂತ. ಅತ್ಯುತ್ತಮವಾಗಿರ್ತಕ್ಕಂಥ ತರಬೇತುದಾರರು ಕೂಡ ನಮ್ಮ ಸಂಸ್ಥೆಯಲ್ಲಿ ಇರೋದರಿಂದ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಸಮಗ್ರ ಬೆಳವಣಿಗೆಗೆ ನಾವು ಸದಾ ಸನ್ನದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಯುವ ಉದ್ಯಮಿಗಳಿಗೆ ನಿಮ್ಮ ಕಾಲೇಜ್ ವತಿಯಿಂದ ಯಾವ ರೀತಿಯಾಗಿ ಸಪೋರ್ಟ್ ಇರುತ್ತೆ ಸರ್? ಯುವ ಉದ್ಯಮೆ ಅಂತ ಬಂದಾಗ ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚೇರ್ಮನ್ರವರು ನಮಗೆ ಯಾವತ್ತೂ ಕೂಡ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಾ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಕೆಲಸವನ್ನು ಕೊಡುವಂಥವರಾಗಿರಬೇಕು, ಅಂದರೆ ಸೃಷ್ಟಿ ಮಾಡುವಂಥವರಾಗಿರಬೇಕೆ ವಿನ ಕೆಲಸದ ಹಿಂದೆ ಓಡುವಂಥವರಾಗಿರಬಾರ್ದು ಅಂತ. ಇಂಗ್ಲೀಷ್ನಲ್ಲಿ ಅದನ್ನು ಅವ್ರೇನು ಹೇಳ್ತಾರೆ ಅಂದರೆ ಅವರ ಸ್ಟೂಡೆಂಟ್ಸ್ ಶುಡ್ ಬಿ ಜಾಬ್ ಪ್ರೊವೈಡರ್ಸ್, ನಾಟ್ ಜಾಬ್ ಸೀಕರ್ಸ್ ಅಂತ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಅವರು ವಿದ್ಯಾರ್ಥಿಗಳಿಗೆ ಈಗ ನಾನು ಎಂಟ್ರಪ್ರಿನರ್ ಆಗಬೇಕು ಅಂತ ಕೆಲವು ದೇಶಗಳನ್ನು ವಿದ್ಯಾರ್ಥಿ ನಮ್ಮ ಬಳಿ ಹೇಳಿಕೊಂಡಾಗ ಅದರ ವಿಚಾರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥ ಸಂಘ ಸಂಸ್ಥೆಗಳನ್ನು ನಾವು ನಮ್ಮ ಕಾಲೇಜಿಗೆ ಬರಮಾಡಿಕೊಂಡು ಅವರಿಂದ ಹೆಚ್ಚಿನ ಒಂದು ಉಪನ್ಯಾಸಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು ಮತ್ತು ಅದರ ವಿಚಾರವಾಗಿ ನಾವು ಏನು ಮಾಡಿದ್ದೀವಿ ಕಾಲೇಜಲ್ಲಿ ಅಂತ ಹೇಳಿದ್ರೆ ಎಂಟ್ರಪ್ರಿನರ್ ಸೆಲ್ ಅಂತಲೇ ಒಂದು ಇದನ್ನು ಮಾಡಿದ್ದೀವಿ. ವುಮನ್ ಎಂಪವರ್ಮೆಂಟ್ ಸೆಲ್ ಅಂತ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಸ್ಕಿಲ್ ಲ್ಯಾಬ್ಸ್ ಅಂತ ಮಾಡಿದ್ದೀವಿ. ಆ್ಯಂಡ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಂತ ಹೇಳಿ ಕೆಲವು ಲ್ಯಾಬೊರೇಟರಿಗಳನ್ನು ಮಾಡಿದ್ದೀವಿ. ಈ ಎಲ್ಲ ಲ್ಯಾಬೊರೇಟರಿಗಳಲ್ಲಿ ವಿದ್ಯಾರ್ಥಿಗಳು ಪರಿಣಿತಿಯನ್ನು ಹೊಂದಿದಾಗ ಅವರಿಗೆ ಸ್ವಂತ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಅವರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಲಿಕ್ಕೆ ನಮಗೆ ಅತ್ಯಂತ ಸಹಕಾರಿ ಆಗ್ತಾ ಇದೆ. ಅವೆಲ್ಲ ಫೆಸಿಲಿಟೀಸ್ಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರಿ, ನಾವು ಇಂಜಿನಿಯರಿಂಗ್ ಮಾಡ್ತಿದ್ದೀವಿ ಅಂದರೆ ಆ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಇದೆಯಾ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ಚೆಕ್ ಮಾಡ್ತಾರೆ. ಸೊ ನಿಮ್ಮ ACS ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಇದೆಯಾ, ಟ್ರೈನಿಂಗ್ ಯಾವ ರೀತಿಯಾಗಿರುತ್ತೆ ತಿಳಿಸ್ಕೊಡ್ಬೋದಾ? ಪ್ಲೇಸ್ಮೆಂಟ್ ವಿಚಾರದಲ್ಲಿ ನಾನು ಹೇಳೋದಾದರೆ ಈ ಪ್ಲೇಸ್ಮೆಂಟು ಅಂತ ಬಂದಾಗ ಎಷ್ಟೋ ವೃತ್ತಿಪರ ಕಾಲೇಜುಗಳಲ್ಲಿ ಅದು ಯಾವಾಗ ಅವಶ್ಯಕತೆ ಇದೆ ಆಗ ಮಾತ್ರ ಅವರು ವಿದ್ಯಾರ್ಥಿಗಳಿಗೆ ಅದರಲ್ಲಿ ಪರಿಣಿತಿಯನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ನಾವು ಹಾಗೆ ಮಾಡದೆ ವಿದ್ಯಾರ್ಥಿಗಳ ದಿನನಿತ್ಯದ ವೇಳಾಪಟ್ಟಿಯಲ್ಲಿಯೇ ನಾವು ವಿದ್ಯಾರ್ಥಿಗಳಿಗೆ ಬೇಕಾಗ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ರೈಟಿಂಗ್ ಸ್ಕಿಲ್ ಇರ್ಬೋದು ಮತ್ತು ಕೆಲಸದಲ್ಲಿ ತಮ್ಮನ್ನು ಕಂಪನಿಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಏನೆಲ್ಲ ಪರಿಣಿತಿಯ ಬೇಕು ಅವೆಲ್ಲ ಪರಿಣಿತಿಯನ್ನು ಮೊದಲನೇ ಸೆಮಿಸ್ಟರ್ನಿಂದಲೇ ನಾವು ವೇಳಾಪಟ್ಟಿಯಲ್ಲಿ ಅದನ್ನು ಹಾಕಿ ವಾರದಲ್ಲಿ 2 ಗಂಟೆಗಳ ಕಾಲ ಅಂಥ ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಅವರು ಹೈಯರ್ ಸೆಮಿಸ್ಟರ್ಗಳಿಗೆ ಬಂದಾಗ ಅತ್ಯಂತ ಪ್ರಭಾವಶಾಲಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ಲೇಸ್ಮೆಂಟ್ಗಳಿಗೆ ಉತ್ತಮವಾದ ಕಂಪನಿಗಳಿಗೆ ಕೊಡಿಸ್ತಕ್ಕಂಥ ಪ್ರಯತ್ನಗಳನ್ನು ಯಾವ ಕಂಪನಿಗಳು ಮಾಡ್ತಾ ಇದೆ ಅಂಥ ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ 180 ಗಂಟೆಗಳ ಕಾಲ ಒಂದು ವಿಶೇಷವಾಗಿರ್ತಕ್ಕಂಥ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಅದನ್ನು ನಾವು 6ನೇ ಸೆಮಿಸ್ಟರಿಂದ ಮಾಡ್ತೀವಿ. 6ನೇ ಸೆಮಿಸ್ಟರ್ಗೆ ಬಂದ ತಕ್ಷಣ ವಿದ್ಯಾರ್ಥಿಗೆ ಒಂದು 60 ಗಂಟೆಗಳ ಕಾಲ ಅವರಿಗೆ ಆ ಒಂದು ಪ್ರೋಗ್ರಾಮನ್ನು ಮಾಡಿಸ್ತೀವಿ. ಮತ್ತು ಉಳಿದಂಥ 120 ಗಂಟೆಗಳ ಒಂದು ಪ್ರೋಗ್ರಾಮ್ ಇದೆ ಅದನ್ನು 6ರಿಂದ 7ನೇ ಸೆಮಿಸ್ಟರ್ಗೆ ಅವರು ಹೋಗುವಾಗ ಒಂದು ವೆಕೇಷನ್ ಪೀರಿಯಡ್ ಅಂತ ಇರ್ತದೆ, ಅವರಿಗೆ ಕಾಲಾವಕಾಶ ಇರ್ತದೆ. ಅಲ್ಲಿ ತಿಂಗಳ ಕಾಲ
ಸುಮಾರು ಒಂದು 20-25 ದಿವಸಗಳ ಕಾಲ ಬೆಳಗ್ಗೆ ಒಂದು 8:30 4:15ವರೆಗೂ ಕೂಡ ಮಧ್ಯ ಒಂದು ಊಟದ ಒಂದು ವ್ಯವಸ್ಥೆಗೆ ಮಾತ್ರ ಒಂದು ಸಮಯ ಅವಕಾಶವನ್ನು ಕೊಟ್ಟು ಅವರಿಗೆ ಅದರಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ 100ಕ್ಕೂ ಹೆಚ್ಚು ಕಂಪನಿಗಳು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸಂದರ್ಶನವನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ನೇಮಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ACS ಕಾಲೇಜ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಎಷ್ಟು ವರ್ಷಗಳಿಂದ ಇದೆ, ಎಲ್ಲಿದೆ, ಯಾವ ರೀತಿಯಾಗಿ ಕೋರ್ಸ್ಗಳಿದೆ, ಸೊ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಈ ಕಾಲೇಜ್ ಬೆಸ್ಟ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದು ವೇಳೆ ಇಂಜಿನಿಯರಿಂಗ್ ಮಾಡಬೇಕಂದ್ಕೊಂಡಿದ್ರೆ ACS ಕಾಲೇಜ್ಗೆ ಜಾಯ್ನ್ ಆಗಬೇಕಂತ ಇದ್ರೆ, ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ACS ಕಾಲೇಜ್ನ ಅಡ್ರೆಸ್ ಪ್ಲೇಟ್ ಬರುತ್ತೆ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.